ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ನಾನು ಇವತ್ತು 2 ನಾನ್ ವೆಜ್ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಸಂಡೆಗೆ ಏನು ಸ್ಪೆಷಲ್ ಮಾಡೋದು ಅಂತ ಇದ್ರೆ ಈ 2 ರೆಸಿಪಿನ ಟ್ರೈ ಮಾಡಿ, ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಮಟನ್ ಬಿರಿಯಾನಿ ಹಾಗೂ ಕಾಲ್ ಸೂಪ್ ರೆಸಿಪಿನ. ಮೊದಲಿಗೆ ಇಲ್ಲಿ ಕಾಲ್ ಸೂಪ್ ರೆಡಿ ಮಾಡ್ಕೊಳ್ಳೋಕೆ ನಾನು ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಮಸಾಲೆ ಹಾಕದೆ ಹೇಗೆ ಮಾಡ್ಬೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೊದಲಿಗೆ ನಾನಿಲ್ಲಿ ಒಂಚೂರು ತುಪ್ಪ ಹಾಕ್ಕೊಂಡು ಕಾಲನ್ನ ಚೆನ್ನಾಗಿ ತೊಳ್ಕೊಂಡಿರಬೇಕು. ನೀಟಾಗಿ ಒಂದು 4-5 ಟೈಮ್ಸ್ ಅಂದರೂ ತೊಳ್ಕೊಂಡಿದ್ದೀನಿ. 2 ಕಾಲು ಅಷ್ಟೇ ತೊಗೊಂಡಿರೋದು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ತೀನಿ. ಜಸ್ಟ್ ಅದು ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ. ಇದಾದಮೇಲೆ ನೋಡಿ, ಇಷ್ಟ ಆಗಿದ್ರೆ ಸಾಕು. ಇದನ್ನು ತೆಗೆದಿಟ್ಕೊಳ್ತೀನಿ ಇವಾಗ. ಈ ರೆಸಿಪಿನ ಚರಿಗೆ ಇದೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಅವನ ರಿಯಾಕ್ಷನ್ ಕೂಡ ನಾನು ಹಾಗೆ ಹಾಕ್ತೀನಿ ಕೊನೆಯಲ್ಲಿ, ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಅಂಡ್ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸೋಂಪು ಮತ್ತೆ ಕಾಳು ಮೆಣಸು, ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಾಳು ಮೆಣಸನ್ನ ನಾನು ಹಾಗೆ ಹಾಕೊಂಡಿದ್ದೀನಿ, ಬಿಕಾಸ್ ಪೌಡರ್ ಹಾಕಿದ್ರೆ ಸ್ವಲ್ಪ ಖಾರ ಆಗ್ಬೋದು ಅವನಿಗೆ ಅಂತ ಹೇಳಿ. ಅಂಡ್ ಇದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಚಿಕ್ಕ ಸ್ಪೂನ್ ಅಷ್ಟು, ಅರ್ಧ ಚಿಕ್ಕ ಸ್ಪೂನ್ ಅಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ. ಇದಾದ್ಮೇಲೆ ನೋಡ್ಬೋದು, ನಾನಿಲ್ಲಿ ಮೊದಲೇ ಜೀರಿಗೆನ ಫ್ರೈ ಮಾಡ್ಕೊಂಡಲ್ಲ, ಅದನ್ನು ಕೂಡ ಹಾಗೆ ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ನೀವು ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೊಳ್ಬಹುದು, ಬಟ್ ನಾನು ಇಲ್ಲ, ಅವನಿಗೆ ಅಷ್ಟೊಂದು ಖಾರ ಇಷ್ಟ ಆಗಲ್ಲ. ಅದಲ್ಲದೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಸ್ಪೈಸಿ ಬೇಡ ಅಂತ ಹೇಳಿ ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿ, ಇಷ್ಟು ಫ್ರೈ ಆಗಿದ್ರೆ ಸಾಕು. ಇದಾದ್ಮೇಲೆ ನಾನು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂಡ್ ಇದ್ರ ಜೊತೆ ಇದನ್ನು ಕೂಡ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ನಂತರ ನಿಮಗೆ ನೀರ್ ಅಳತೆ ಎಷ್ಟು ಬೇಕು ಅಷ್ಟನ್ನ ಆಡ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ 2.5 ಗ್ಲಾಸ್ ಅಷ್ಟು ನೀರ್ನ ಆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಬೇಕಾಗುತ್ತೋ ಅದನ್ನ ಆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಉಪ್ಪು ಹಾಕೊಳ್ಳೋದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದನ್ನ ಇಲ್ಲಿ ಕ್ಲೋಸ್ ಮಾಡಿಕೊಂಡು ನಂತರ ಅದನ್ನ ಒಂದು 10ರಿಂದ 12 ವಿಷಲ್ ತಗೊಳ್ಬೇಕು. ಅದು ಆಗೋ ಟೈಮ್ಗೆ ನಾನು ಈ ಕಡೆ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕುಕ್ಕರ್ಗೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ತುಪ್ಪ ಮಿಕ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ ಎಲ್ಲ ಸ್ಪೈಸಸ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ಪೈಸಸ್ ಆದ್ಮೇಲೆ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದ್ಮೇಲೆ ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತೀನಿ ನಾನಿಲ್ಲಿ. ಈರುಳ್ಳಿ ಟೊಮ್ಯಾಟೊ ಮೇನ್ ಇಂಗ್ರೀಡಿಯೆಂಟ್ ಈ ಬಿರಿಯಾನಿಯಲ್ಲಿ. ಪಲಾವ್, ಬಿರಿಯಾನಿ, ಎನಿಥಿಂಗ್ ನೀವು ಕರಿಬಹುದು. ಈ ರೀತಿ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ಚಿಕನ್ ಬಿರಿಯಾನಿಗೆ ಅಂತ ಮಟನ್ ಬಿರಿಯಾನಿನೇ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಕ್ವಿಕ್ ಆಗಿ ಕೂಡ ಆಗುತ್ತೆ, ಈಸಿ ಮೆಥಡ್. ಇಲ್ಲಿ ಏನು ರುಬ್ಬೋ ಅಂತ ಅವಶ್ಯಕತೆ ಇರೋದಿಲ್ಲ. ಅಂಡ್ ಈರುಳ್ಳಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂಡ್ ಇದು ಫ್ರೈ ಆದ್ಮೇಲೆ ನಾನು ಇಲ್ಲಿ ಒಂದು 3 ದೊಡ್ಡ ಸೈಜ್ ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ದೊಡ್ಡದಾಗಿ ಚಾಪ್ ಮಾಡ್ಕೊಂಡಿರೋಂಥದ್ನ ಸೇರಿಸ್ಕೊಳ್ತಾ ಇರೋದು. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಮೆಥಡ್ ನಲ್ಲೂ ಕೂಡ ಮಾಡ್ತೀನಿ. ನಿಮಗೆ ಆ ರೆಸಿಪಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ, ಅಪ್ಕಮಿಂಗ್ ವ್ಲಾಗ್ಸ್ ನಲ್ಲಿ ಶೇರ್ ಮಾಡ್ತೀನಿ. ಅಂಡ್ ಇದು ಈ ಕಡೆ ಫ್ರೈ ಆಗೋಕೆ ಬಿಟ್ಟು ನಾನಿಲ್ಲಿ ಅಕ್ಕಿ ನೆನೆಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗ್ಲಾಸ್ ನಷ್ಟು ಬುಲೆಟ್ ರೈಸ್ಗೆ ಒಂದು ಮೀಡಿಯಂ ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂಡ್ ನಾನಿಲ್ಲಿ ಈ ಬ್ರ್ಯಾಂಡ್ ಬಾಸ್ಮತಿ ಯೂಸ್ ಮಾಡ್ತೀನಿ. ಎನಿಥಿಂಗ್ ಇಸ್ ಫೈನ್, ನಿಮ್ಮ ಹತ್ರ ಯಾವ್ದಿದೆ ಅದನ್ನ ಯೂಸ್ ಮಾಡಿ, ಆತರ ಏನಿಲ್ಲ. ಅಂಡ್ ಈ ಕಡೆ ಇದು ಕೂಡ ಫ್ರೈ ಆಗಿತ್ತು. ಸೊ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮುಂಚೆನೆ ಅರ್ಧ ಕೆಜಿ ಮಟನ್ ನ ಒಂದು 4ರಿಂದ 5 ವಿಷಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಅರಿಶಿನ ಹಾಗೂ ಖಾರದ ಪುಡಿನ ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ. ಹಾಗೇನೆ ರೈಸ್ ಜೊತೆ ಹಾಕಿ ನೀವು ಮಾಡಿದ್ರೆ ಅಷ್ಟಾಗಿ ಬೇಯೋದಿಲ್ಲ, ಇಂತ ಎಳೆ ಮಾಂಸ ಆಗಿದ್ರು ಕೂಡ ಅಷ್ಟೇನೆ. ಅಂಡ್ ಅದನ್ನು ಕೂಡ ಆಡ್ ಮಾಡ್ಕೊಂಡು ನಾನು ಇಲ್ಲಿ ಅದಕ್ಕೆ ಎಲ್ಲ ಮಸಾಲೆ ಪೌಡರ್ ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಸಾಲೆ ಪೌಡರ್ ಗಳನ್ನ ಹಾಕೋದು ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿದೆ, ರೆಕಾರ್ಡ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಏನೇನ್ ಹಾಕ್ತೆ ಅಂತ ನಾನು ಹಂಗೆ ತೋರಿಸಿದೀನಿ. ನನ್ನ ರೆಸಿಪೀಸ್ ನಲ್ಲಿ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ, ಬಿಕಾಸ್ ಅದನ್ನ ನಾವು ಚರಿಗೆ ಕೂಡ ತಿನ್ನಿಸ್ತೀವಿ. ಸೊ ಹಾಗಾಗಿ ಇಲ್ಲೂ ಕೂಡ ಖಾರದ ಪುಡಿ ಸ್ವಲ್ಪ ಕಮ್ಮಿನೇ ಹಾಕಿದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕೊಂಡ್
ಮಾಡ್ಕೊಳ್ಳಿ, ಇನ್ನು ಚೆನ್ನಾಗಿ ಬರುತ್ತೆ ಸ್ಪೈಸಿ ಆಗಿ. ಅಂಡ್ ಅದು ಚೆನ್ನಾಗಿ ಫ್ರೈ ಆಗಿ ವಾಸನೆ ಹೋಗ್ಬೇಕು, ಮೊಸರೆಲ್ಲ ಹಾಕಿರೋದು. ಅಂಡ್ ಮಸಾಲೆ ಪುಡಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮಟನ್ಗೆ. ನೀವು ಹೀಗೆ ಕೂಡ ಟೇಸ್ಟ್ ಮಾಡಿ, ಚೆನ್ನಾಗಿ ಅನ್ಸುತ್ತೆ ತಿನ್ನೋದಿಕ್ಕೆ. ಮಟನ್ ಫ್ರೈ ತರಾನೇ ಅನ್ಸುತ್ತೆ ಅದು ಕೂಡ. ಅಂಡ್ ಅದಾದ್ಮೇಲೆ ನಾನಿಲ್ಲಿ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಆಸ್ ಯೂಶುವಲ್ ಅಕ್ಕಿ ಹಾಕೊಂಡು ಒಂದು 2 ಮಿನಿಟ್ಸ್ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ, ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆ್ಯಂಡ್ ಇದಾದಮೇಲೆ ನಾನು ಮಟನ್ ಬೇಯಿಸ್ಕೊಂಡಿದ್ದ ನೀರನ್ನ ಇಲ್ಲಿ ಸೇರಿಸ್ಕೊಳ್ತೀನಿ. ಅದರಲ್ಲಿ ಉಪ್ಪು ಖಾರ ಎಲ್ಲ ಕೂಡ ಇರುತ್ತೆ. ನಾನು ಮಟನ್ಗೆ 1 ಲೋಟ ಅಕ್ಕಿಗೆ ಎಷ್ಟು ಉಪ್ಪು ಹಾಕ್ತೀನಿ ಅದನ್ನು ಮಟನ್ಗೆ ಹಾಕಿ ಬೇಯಿಸ್ಕೊಳ್ತೀನಿ, ಇಲ್ಲಾಂದರೆ ಮಟನ್ ಸಪ್ಪೆ ಅನಿಸುತ್ತೆ ತಿನ್ನೋದಕ್ಕೆ. ಸೊ ಹಾಗಾಗಿ ನಾನಿಲ್ಲಿ ಆ ನೀರನ್ನ ವೇಸ್ಟ್ ಮಾಡಲ್ಲ. ಆ್ಯಂಡ್ ಅದರಲ್ಲಿ ಕೂಡ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಮಟನ್ ಫ್ಲೇವರ್. ಆ್ಯಂಡ್ ಅದನ್ನು ನೋಡಿಕೊಂಡು ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ರೈಸ್ಗೆ ಅರ್ಧ kg ಮಟನ್ ರೇಷಿಯೋನಲ್ಲಿ ಹಾಕೊಳ್ತಾ ಇದ್ದೀನಿ. ಪೀಸಸ್ ಜಾಸ್ತಿ ಇದ್ದಷ್ಟು ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಆ ಫ್ಲೇವರ್, ಮಟನ್ ಫ್ಲೇವರ್ ನಿಮ್ಗೆ ಇನ್ನ ಇಷ್ಟ ಆಗುತ್ತೆ. ತುಂಬಾ ಟೆಂಡರಿ ಆಗಿರುತ್ತೆ ಇದರಲ್ಲಿ, ಬಿಕಾಸ್ ಮುಂಚೆನೆ ಕುಕ್ ಮಾಡಿ ಹಾಕಿರೋದ್ರಿಂದ ಸಖತ್ತಾಗಿ ಬರುತ್ತೆ. ಕೊನೆಯಲ್ಲಿ ನಾನಿಲ್ಲಿ ಫ್ಯಾಟ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಳ್ಳುವಾಗ ಹಾಕೊಂಡಿಲ್ಲ, ಬಿಕಾಸ್ ಅದು ಕರ್ಗೋಗ್ಬಿಡತ್ತೆ ಅಂತ ಹೇಳಿ. ಅಂಡ್ ಫ್ಯಾಟ್ ಕೂಡ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ನೀವು ಮುಂಚೆ ಎಣ್ಣೆ ಹಾಕೊಳ್ಳುವಾಗ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಾನು ಒಂದು ಕುದಿ ಬಂದ್ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಡು 2 ವಿಷಲ್ ತಗೊಳ್ತಾ ಇದ್ದೀನಿ. ಮುಂಚೆನೆ ಮಟನ್ ಬೆಂದಿರೋದ್ರಿಂದ 2 ವಿಷಲ್ ಸಾಕು. ಹಾಗೆ ಬಾಸ್ಮತಿ ರೈಸ್ ಇರೋದ್ರಿಂದ 3 ವಿಷಲ್ ತಗೊಂಡ್ರೆ ಸ್ವಲ್ಪ ಅದು ಉದ್ದ ಅನ್ಸ್ಬಿಡತ್ತೆ. ಸೊ ಹಾಗಾಗಿ ಇಲ್ಲಿ 2 ವಿಷಲ್ ತಗೊಂಡಿದ್ದೀನಿ. ಅಂಡ್ ಈ ಕಡೆಗೆ ನೋಡ್ಬೋದು ನೀವು ಇಲ್ಲಿ ಕಾಲ್ ಸೂಪ್ ಕೂಡ ರೆಡಿ ಆಗಿದೆ. ಅರ್ಧದಷ್ಟು ನೀರು ಸುಂಡೋಗಿದೆ ನೋಡಿ. ನೀವು 10 to 12 ವಿಷಲ್ಸ್ ತಗೊಂಡ್ರೆ ಚೆನ್ನಾಗಿ ಬೆಂದಿರತ್ತೆ. ಅಂಡ್ ಸ್ವಲ್ಪ ಸೂಪ್ನ ಈ ಕಡೆ ಗ್ಲಾಸಿಗೆ ಹಾಕೊಂಡು ಆರಿಸ್ಬಿಟ್ಟು ಅವನಿಗೆ ಇಲ್ಲಿ ಟೇಸ್ಟ್ ಮಾಡೋದಿಕ್ಕೆ ಕೊಟ್ಟಿದ್ದೀನಿ. ಅವನ ರಿಯಾಕ್ಷನ್ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಸೂಪ್ನ ನಿಮ್ಮ ಮಕ್ಕಳಿಗೆ 1 ವರ್ಷ ಆದಮೇಲಿಂದ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು. ಬಟ್ ಪ್ಲೀಸ್ ಟು ಮೇಕ್ ಶ್ಯೂರ್ ಲೆಸ್ ಸ್ಪೈಸ್ ಹಾಕಿ. ಆ್ಯಂಡ್ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಐರನ್, ಜಿಂಕ್, ಮಲ್ಟಿವೈಟಮಿನ್ಸ್, ಪ್ರೋಟೀನ್, ತುಂಬಾ ಬೆನಿಫಿಟ್ಸ್ ಇದೆ. ಸೊ ಮಿಸ್ ಮಾಡದೆ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅವನ ರಿಯಾಕ್ಷನ್ ಅಷ್ಟೇನೆ. ಸುಮ್ಮನೆ ಕುಡಿತಾ ಇದ್ದಾನೆ ಅಂದ್ರೆ ಅವನಿಗೆ ಲೈಕ್ ಆಯಿತು ಅಂತ ಹೇಳಿ. ಆ್ಯಂಡ್ ಈ ಕಡೆ ಬಿರಿಯಾನಿ ಕೂಡ ಆಗಿತ್ತು, ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ವಾಟರ್ ಪ್ರಪೋರ್ಷನ್ ಕರೆಕ್ಟಾಗಿ ಆಗಿದೆ. ನೀವು ಕೂಡ ಅಷ್ಟೇನೆ ವಾಟರ್ ಪ್ರಪೋರ್ಷನ್ ಬಾಸ್ಮತಿ ರೈಸಿಗೆ 1.5, ಹಾಗೆ ಬುಲೆಟ್ ರೈಸಿಗೆ 1:2 ಹಾಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಟೆಂಡರಿ ಆಗಿತ್ತು ಮೀಟ್ ಕೂಡ. ಮೈಲ್ಡ್ ಆಗಿ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿನ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೈ, ಟೇಕ್ ಕೇರ್.